ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫೈನಲಿ ಒಂದು ಕರ್ನಾಟಕ ಗವರ್ನಮೆಂಟ್ ಕಡೆಯಿಂದ ಅರಣ್ಯ ಇಲಾಖೆ ಅಥವಾ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 751 ವೇಕೆನ್ಸೀಸ್ ಗಳಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇವತ್ತು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳಿಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಜಸ್ಟ್ 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದರಲ್ಲೂ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ನಮ್ಮ ಒಂದು ಕರ್ನಾಟಕದಿಂದ ಒಂದು ಬೋತ್ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ನೋಟಿಫಿಕೇಶನ್ ಕಡೆ ನಾನು ಕರ್ಕೊಂಡು ಹೋಗಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಅನ್ನೋದು ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲಿಕೇಶನ್ ಹಾಕೊಳ್ಳಿ. ಹಾಗೆಯೇ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ನೋಟಿಫಿಕೇಶನ್ ಕಡೆ ಹೋಗೋಣ. ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಅರಣ್ಯ ಇಲಾಖೆಯಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ತಾವು ನೋಡ್ಕೊಂಡು ಒಂದು ಸಲ ತಾವು ಕನ್ಫರ್ಮ್ ಅನ್ನ ಮಾಡ್ಕೊಂಡ್ಬಿಡಿ. ಈ ಒಂದು ಚಾನೆಲ್ ಅದು ಎಂತದ್ದೇ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿದ್ರು ಕೂಡ ಮೊದಲು ಅದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತೋರಿಸ್ತೀವಿ, ಕನ್ಫರ್ಮ್ ಅನ್ನ ಮಾಡಿಸ್ತೀವಿ. ನಂತರ ಅದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ನಾವು ಶೇರ್ ಅನ್ನ ಮಾಡ್ತೀನಿ. ಸುಮಾರು 750 ವೇಕೆನ್ಸೀಸ್ ಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ ನೋಡಬಹುದು. ಕರ್ನಾಟಕ ಅರಣ್ಯ ಇಲಾಖೆ ವಿವಿಧ ವೃತ್ತಗಳಲ್ಲಿ ಹಂತದಲ್ಲಿ ಖಾಲಿ ಇರುವ 751 ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಯಾವ ಒಂದು ಪೋಸ್ಟ್ ಗಳ ಮೇಲೆ? ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಅಂದ್ರೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರುವಂತದ್ದು. ಓಕೆನಾ, ತಾವು ಗಮನಿಸಬಹುದು, ಒಟ್ಟು 751 ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಸುಮಾರು 25 ಒಂದು ವೇಕೆನ್ಸೀಸ್ ಗಳು ಒಂದು ಬ್ಯಾಕ್ಲಾಗ್ ನ ಒಂದು ಹುದ್ದೆಗಳು ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಸ್ನೇಹಿತರೆ, ತಾವು ಗಮನಿಸಬಹುದು, ಬಹಳಷ್ಟು ಒಂದು ವೃತ್ತಗಳಿಂದ ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಗಮನಿಸಬಹುದು, ಮೊದಲಿನಿಂದ ಈ ಒಂದು ಬೆಂಗಳೂರು ಬಗ್ಗೆ ಮಾತಾಡಕ್ ಹೋದ್ರೆ ಗಮನಿಸಬಹುದು, ಸುಮಾರು 71 ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ತಾವು ಅದರಲ್ಲಿ ಬೆಂಗಳೂರು ನಗರ ವಿಭಾಗ 12 ಒಂದು ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗಕ್ಕೆ 8, ರಾಮನಗರ ಒಂದು ವಿಭಾಗಕ್ಕೆ 15 ಒಂದು ಹುದ್ದೆಗಳು, ಹಾಗೆಯೇ ಕೋಲಾರ ವಿಭಾಗಕ್ಕೆ 13 ಮತ್ತು ಚಿಕ್ಕಬಳ್ಳಾಪುರ ವಿಭಾಗಕ್ಕೆ 4, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ 18 ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದು ಸುಮಾರು 71 ಹುದ್ದೆಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ರೀತಿಯಾಗಿ ಒಂದು ಬೆಳಗಾವಿಗೆ ತಾವು ನೋಡಬಹುದು, ಸುಮಾರು 42 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ನಂತರ ಬಳ್ಳಾರಿಗೆ ಗಮನಿಸಬಹುದು 17 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಚಾಮರಾಜನಗರ ಒಂದು ವೃತ್ತಕ್ಕೆ ಸುಮಾರು 169 ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಚಿಕ್ಕಮಗಳೂರಿನ ಒಂದು ವೃತ್ತಕ್ಕೆ 56 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಧಾರವಾಡಗೆ ತಾವು ಗಮನಿಸಬಹುದು 12 ಒಂದು ಹುದ್ದೆಗಳು, ಹಾಸನ್ಗೆ 30 ಒಂದು ಹುದ್ದೆಗಳು, ನಂತರ ಒಂದು ಕೆನರಾಗೆ 60 ಹುದ್ದೆಗಳು, ಕೊಡಗುಗೆ 32 ಒಂದು ಹುದ್ದೆಗಳು, ನಂತರ ಕಲಬುರಗಿ ಒಂದು ವೃತ್ತಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ 4 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಮಂಗಳೂರಿನ ಒಂದು ವೃತ್ತಕ್ಕೆ 54 ಒಂದು ಹುದ್ದೆಗಳು, ಮೈಸೂರಿನ ಒಂದು ವೃತ್ತಕ್ಕೆ 121 ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದು, ಒಂದು ಶಿವಮೊಗ್ಗ ಒಂದು ವೃತ್ತಕ್ಕೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಏನೋ ಒಂದು 38 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದು, ಸುಮಾರು 13 ಒಂದು ವೃತ್ತಗಳಲ್ಲಿ 700 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಯಾವುದು? ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ನಂತರ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ 50 ಒಂದು ಹುದ್ದೆಗಳು ರಿಲೀಸ್ ಅನ್ನ ಮಾಡಿದ್ದು, ಸುಮಾರು 750 ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ಕಾಲ್ಫರ್ ಅನ್ನ ಮಾಡಿರುವಂತದ್ದು. ತಾವು ಯಾವ ಒಂದು ವೃತ್ತಕ್ಕೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದಿರಿ, ಆ ಒಂದು ವೃತ್ತವನ್ನು ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಆ ಒಂದು ವಿಭಾಗವನ್ನು ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವೇನೋ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕಬಹುದು. ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳನ್ನ ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ಏನು ಆಗಸ್ಟ್ 1ನೇ ತಾರೀಕಿಂದ ತಾವೇನೋ ಒಂದು ಅಪ್ಲಿಕೇಶನ್ ಹಾಕಬಹುದು. ಇದರ ಒಂದು ಲಾಸ್ಟ್ ಡೇಟ್ ಆಗಸ್ಟ್ 31ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇದರ ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಕ್ಕೆ ಸೆಪ್ಟೆಂಬರ್ 2ನೇ ತಾರೀಕು ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರುತ್ತಾರೆ. ಓಕೆನಾ, ಇದರ ಒಂದು ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಗಮನಿಸಬಹುದು, ಒಂದು ಜನರಲ್ ಒಂದು ಕ್ಯಾಟಗರಿ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 200 ರೂಪಾಯಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಹಾಗೆ ಒಂದು ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಸುಮಾರು 100 ರೂಪಾಯಿ ಇಲ್ಲಿ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಒಂದು SC ST ನ ಒಂದು ಕ್ಯಾಂಡಿಡೇಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ 100 ರೂಪಾಯಿ ಮಾತ್ರ ತಾವು ಇಲ್ಲಿ ಪೇ ಅನ್ನ ಮಾಡಬೇಕು. ನಂತರ ಎಲ್ಲಾ ಮಹಿಳೆಯ ಅಭ್ಯರ್ಥಿಗಳು ಮತ್ತು ಟ್ರಾನ್ಸ್ಜೆಂಡರ್ ನ ಒಂದು ಕ್ಯಾಂಡಿಡೇಟ್ ಗಳು ಕೇವಲ 50 ರೂಪಾಯಿ ಮಾತ್ರ ತಾವು ಏನು ಇಲ್ಲಿ ಈ
ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತದೆ. ಓಕೆನಾ, ಈ ಒಂದು ಫೀಸ್ ಅನ್ನ ತಾವು ಆರಾಮ್ಸೆ ಒಂದು ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಅನ್ನ ಮಾಡಿಕೊಂಡು ತಾವು ಪೇಮೆಂಟ್ ಅನ್ನ ತಾವು ಮಾಡ್ಕೋಬಹುದು. ಸ್ನೇಹಿತರೆ, ಇದರ ಒಂದು ಸ್ಯಾಲರಿಯನ್ನು ತಾವು ಗಮನಿಸಬಹುದು. ಅರಣ್ಯ ವೀಕ್ಷಕರ ವೃಂದದ ಒಂದು ಹುದ್ದೆಗಳ ವಿವರ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 27,500 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು 46,675 ರೂಪಾಯಿ ಪ್ರತಿ ತಿಂಗಳಿಗೆ ತಾವೇನು ಒಂದು ಸಂಬಳವನ್ನ ತಾವು ಪಡಿಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಗಮನಿಸಬಹುದು, ಕೇವಲ ಒಂದು SLC ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲಿಕೇಶನ್ ಹಾಕಬಹುದು ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ, ನಮ್ಮ ಒಂದು ಕರ್ನಾಟಕದಲ್ಲೇ ತಾವೇನು ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಕನ್ನಡ ಲ್ಯಾಂಗ್ವೇಜ್ ಅನ್ನ ತಾವು ಇಲ್ಲಿ ಒಂದು ಓದಿದ್ರೆ ಮಾತ್ರ ತಾವೇನು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಅರ್ಹರಾಗಿರ್ತೀರಾ. ಓಕೆನಾ, ಹಾಗೆ ಇದರ ಬಗ್ಗೆ ಒಂದು ವಯೋಮಿತಿ ಬಗ್ಗೆ ಮಾತಾಡಕ್ ಹೋದ್ರೆ ಗಮನಿಸಬಹುದು, ತಾವು ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಜನರಲ್ ನ ಒಂದು ಕ್ಯಾಟಗರಿ ಅವರು 30 ವರ್ಷವರೆಗೂ ತಾವು ಅಪ್ಲಿಕೇಶನ್ ಹಾಕಬಹುದು. ನಂತರ ಒಂದು ಪ್ರವರ್ಗ 2A ಆಗಿರ್ಬೋದು, 2B ಮತ್ತು 3A 3B ನ ಒಂದು ಕ್ಯಾಂಡಿಡೇಟ್ಗಳು ಏನು 32 ವರ್ಷವರೆಗೂ ತಾವು ಅಪ್ಲಿಕೇಶನ್ ಹಾಕಬಹುದು. SC SC ನ ಒಂದು ಕ್ಯಾಟಗರಿಗೆ ಸೇರಿರುವಂತವರು 33 ವರ್ಷವರೆಗೂ ತಾವೇನು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದಾರೆ. ಓಕೆನಾ, ಹಾಗೆ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನೋ ಒಂದು 40 ವರ್ಷವರೆಗೂ ಅಪ್ಲಿಕೇಶನ್ ಹಾಕಬಹುದು ಮತ್ತು ಪ್ರವರ್ಗ 2A 2B 3A 3B ನ ಒಂದು ಕ್ಯಾಂಡಿಡೇಟ್ಗಳಿಗೆ 42 ವರ್ಷವರೆಗೂ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದ್ರೆ ಒಂದು SC ST ನ ಒಂದು ಕ್ಯಾಟಗರಿಯವರು 43 ವರ್ಷವರೆಗೂ ತಾವು ಅಪ್ಲಿಕೇಶನ್ ಹಾಕಬಹುದು ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಇಲ್ಲಿ ಒಂದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಕೇವಲ ಒಂದು ಫಿಸಿಕಲ್ ನ ಒಂದು ಆಧಾರದ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಿರುವಂತದ್ದು. ಈ ಕಡೆ ಒಂದು ಫಿಸಿಕಲ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಪುರುಷ ಅಭ್ಯರ್ಥಿಗಳು ಮೇಲ್ ಕ್ಯಾಂಡಿಡೇಟ್ಗಳು ಏನೋ ಒಂದು ಹೈಟ್ ಬಗ್ಗೆ ಮಾತಾಡೋದು 163 ಸೆಂಟಿಮೀಟರ್ ಇರಬೇಕು. ಮತ್ತೆ ಚೆಸ್ಟ್ ಬಗ್ಗೆ ಮಾತಾಡೋಕೆ ಹೋದ್ರೆ 79 ಒಂದು ಸೆಂಟಿಮೀಟರ್ ಇರಬೇಕು. ಹಾಗೆ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳು ಹೈಟ್ ಬಗ್ಗೆ ಮಾತಾಡೋದು 150 ಸೆಂಟಿಮೀಟರ್ ಇರಬೇಕು ಮತ್ತು ಕನಿಷ್ಠ ಒಂದು 40 kg ವರೆಗೂ ತಾವೇನೋ ಒಂದು ಏನು ವೈಟ್ ಇರಬೇಕು ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಹಾಗೆ ಇಲ್ಲಿ ಒಂದು ಫಿಸಿಕಲ್ ಡಿಫೆಕ್ಟ್ಸ್ ಅನ್ನ ತಾವು ನೋಡ್ಕೋಬಹುದು ಮತ್ತು ಐ ವಿಷನ್ ಅನ್ನ ತಾವು ಒಂದು ಸಲ ತಾವು ಗಮನಿಸಬಹುದು. ಇದೇ ಒಂದು ಫಿಸಿಕಲ್ ಅಲ್ಲಿ ಒಂದು ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಪ್ರತಿಯೊಬ್ಬರು ಒಂದು ಕ್ವಾಲಿಫೈ ಮಾಡಬೇಕಾಗಿರುವಂತಹ ಒಂದು ಸ್ಟೇಜ್ ಯಾವುದು ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ರನ್ನಿಂಗ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತದೆ. ಪುರುಷರ ಒಂದು ಅಭ್ಯರ್ಥಿಗಳು 1600 ನ ಒಂದು ಮೀಟರ್ ನ ಒಂದು ಓಟ ಇರುತ್ತೆ, ತಾವು 7 ನಿಮಿಷದಲ್ಲಿ ಕಂಪ್ಲೀಟ್ ಅನ್ನ ಮಾಡಬೇಕು. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು 1 ಕಿಲೋಮೀಟರ್ ಇರುತ್ತೆ, ಅದು 6 ನಿಮಿಷದಲ್ಲಿ ತಾವೇನೋ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೋಬೇಕಾಗಿರುತ್ತದೆ. ಈಗ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ ಮಾತಾಡೋದ್ರೆ ಸುಮಾರು ಇಲ್ಲಿ 5ರಿಂದ 6 ಒಂದು ಟೆಸ್ಟ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ 3 ತಾವೇನೋ ಒಂದು ಕ್ವಾಲಿಫೈ ಅನ್ನ ಮಾಡಿದ್ರು ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಫಿಸಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಸಪೋಸ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಒಂದು 100 ಮೀಟರ್ ಒಂದು ರನ್ನಿಂಗ್ ಇರುತ್ತೆ, ಅದು 15 ಸೆಕೆಂಡ್ ಅಲ್ಲಿ ತಾವು ಕಂಪ್ಲೀಟ್ ಅನ್ನ ಮಾಡಬೇಕು ಒಂದು ಮೇಲ್ ಕ್ಯಾಂಡಿಡೇಟ್ಗಳು. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು 18.5 ಸೆಂಟಿಮೀಟರ್ ಅಲ್ಲಿ ಕಂಪ್ಲೀಟ್ ಅನ್ನ ಮಾಡಬೇಕು. ಹೈಟ್ ಜಂಪ್ 1.20 ಒಂದು ಮೀಟರ್ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 0.90 ಒಂದು ಮೀಟರ್ ಇರುತ್ತೆ. ಮತ್ತೆ ಲಾಂಗ್ ಜಂಪ್ ಬಗ್ಗೆ ಮಾತಾಡೋದ್ರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ 3.80 ಮೀಟರ್ ಇರುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ 2.50 ಒಂದು ಮೀಟರ್ ಇರುತ್ತೆ. ಶಾರ್ಟ್ ಪುಟ್ ಬಗ್ಗೆ ಮಾತಾಡೋದ್ರೆ 5.60 ಒಂದು ಮೀಟರ್ ಇರುತ್ತೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು 3.76 ನ ಒಂದು ಮೀಟರ್ ಇರುತ್ತೆ. ಈ ರೀತಿಯಾಗಿರುವಂತಹ ಒಂದು ಏನೋ ಒಂದು ಫಿಸಿಕಲ್ ಎಫಿಷಿಯನ್ಸಿ ಒಂದು ಟೆಸ್ಟ್ ಇರುತ್ತೆ. ಇದರಲ್ಲಿ 3 ತಾವು ಕ್ವಾಲಿಫೈ ಅನ್ನ ಮಾಡಿದ್ರೆ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಫಿಸಿಕಲ್ ಟೆಸ್ಟ್ ಅನ್ನೋದು ಏನೋ ಒಂದು ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಇಂದ ಹಿಡಿದು ಪ್ರತಿಯೊಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ತಾವೇನ್ ನೋಡ್ತಿದ್ದೀರಾ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ನಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇದರ ರಿಲೇಟೆಡ್ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.